ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ವಿತ್ ಭುವಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ 1400 ಅಷ್ಟು ವೇಕೆನ್ಸಿ ಕರೆದಿದ್ದಾರೆ IBPS ಕ್ಲರ್ಕ್ 2026 ಸೊ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ರೆಡಿ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಎಕ್ಸಾಮ್ಗೋಸ್ಕರ. ಏನೇನು ಇದೆ ಈ ವಿಡಿಯೋದಲ್ಲಿ ಅಂತ ಹೇಳ್ತೀನಿ. ನನಗೆ ತುಂಬ ಕ್ವೆಶನ್ಸ್ ಬಂದಿದ್ರು. ಅಂದರೆ ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡು, ನನಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ, ಏನು ಮಾಡಬೇಕು ಅಂತಲೇ ಜಾಸ್ತಿ ಕ್ವೆಶನ್ ಬಂದಿರೋದು. ಸೊ ಕಂಪ್ಯೂಟರ್ ಲಿಟ್ರಸಿ ಅದು ಸರ್ಟಿಫಿಕೇಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಅದಷ್ಟೇ ಬೇಕು ಅಂದರೆ ನಾನು ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಜಸ್ಟ್ ಒಂದು ಸ್ಕ್ಯಾನ್ ಮಾಡೋಣ ಏನೇನು ಹೇಳಿದ್ದಾರೆ ಅಂತ, ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಬಂದಿದೆ ಅಂತ ನೋಡ್ಕೊಳ್ಳೋಣ. IBPS ಅವ್ರು ಕರೆದಿದ್ದಾರೆ. ಏನಂದರೆ ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ 11,400 ಅಷ್ಟು ವೇಕೆನ್ಸಿ ಬಂದಿದೆ. ಕರ್ನಾಟಕದಲ್ಲಿ 1,400 ಇದೆ. ಇದು ಸೆಕೆಂಡ್ ಆ್ಯಕ್ಚುಲಿ. ಫಸ್ಟು UP ಅವ್ರದ್ದು ಇದೆ 1,700 ಸಮಥಿಂಗ್ ಏನೋ ಇದೆ ವೇಕೆನ್ಸಿ. ನೆಕ್ಸ್ಟು ಕರ್ನಾಟಕದಲ್ಲೇ. ಸೊ ಯಾರಾದರೂ ಕರ್ನಾಟಕದಲ್ಲಿ ಇಷ್ಟು ವೇಕೆನ್ಸಿ ಬಂದಿದೆ, ಸೊ ಏನೂ ಕಟ್ ಆಫ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದರೆ ನಂಬಕ್ಕೆ ಹೋಗಬೇಡಿ. ಬಿಕಾಸ್ ಕರ್ನಾಟಕದಲ್ಲಿ ವೇಕೆನ್ಸಿ ಜಾಸ್ತಿ ಇದೆ ಅಂದರೆ ಬೇರೆ ಸ್ಟೇಟಿಂದನೂ ಈ ಮೋಸ್ಟ್ ಪ್ರಾಬಬ್ಲಿ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದವರು ಜಾಸ್ತಿ ಕರ್ನಾಟಕನೇ ಪ್ರಿಫರ್ ಮಾಡ್ತಾರೆ. ಅವ್ರು ಬಂದರೆ ಏನಾಗುತ್ತೆ ಅಂದರೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಸೊ ಕಟ್ ಆಫ್ ಕಡಿಮೆ ಆಗುತ್ತೆ, ಮೇಲೆ ಓದ್ಕೊಳ್ಳೋಣ ಅಂತ ಆ ಥರ ಮಾತ್ರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಗಿವ್ ಯುವರ್ ಬೆಸ್ಟ್ ಅಷ್ಟೇ. ನೆಕ್ಸ್ಟು ಅಪ್ಲಿಕೇಶನ್ ಡೇಟ್ ಆಲ್ರೆಡಿ 1 ಆಗಸ್ಟಿಂದ ಸ್ಟಾರ್ಟ್ ಆಗಿದೆ, 21. ಇನ್ನೊಂದೇನೆಂದರೆ ಲಾಸ್ಟ್ ಡೇಟ್ ತನಕ ಉಳಿಸ್ಕೋಬೇಡಿ, ಆವಾಗ ಸರ್ವರ್ ಬ್ಯುಸಿ ಬಂದು ಸುಮ್ಮನೆ ಟೆನ್ಷನ್ ಆಗುತ್ತೆ. ಇವಾಗಲೇ ಮಿಡಲಲ್ಲಿ ಯಾವ 15-16 ಅಷ್ಟೊತ್ತಲ್ಲಿ ಹಾಕ್ಕೊಂಬೇಡಿ. ಏಜ್ ಲಿಮಿಟ್ ಏನು ಅಂದರೆ 20 ಇಯರಿಂದ ಶುರು ಆಗುತ್ತೆ 28 ತನಕ. ನೀವೇನಾದರೂ OBC SC ST ಬರ್ತೀರಾ ಅಂದರೆ OBC ಅವರಿಗೆ 3 ಇಯರ್ ರಿಲ್ಯಾಕ್ಸೇಷನ್ ಇದೆ, SC ST ಅವರಿಗೆ 5 ಇಯರ್ಸ್ ಅಷ್ಟು ರಿಲ್ಯಾಕ್ಸೇಷನ್ ಇದೆ. ಕ್ವಾಲಿಫಿಕೇಷನ್ ಅಂದರೆ ಗ್ರ್ಯಾಜುಯೇಷನ್ ಈಸ್ ಕಂಪಲ್ಸರಿ. ಓಕೆ, ಗ್ರ್ಯಾಜುಯೇಷನ್ ಕಂಪಲ್ಸರಿ. ಮಿನಿಮಮ್ 50% ಅಷ್ಟು ಆಗಿರಬೇಕು ನಿಮ್ಮದು ಗ್ರ್ಯಾಜುಯೇಷನಲ್ಲಿ. ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ಇಲ್ಲಿ ಎರಡೇ, ಒಂದು ಪ್ರಿಲಿಮ್ಸ್ ಇರುತ್ತೆ, ಒಂದು ಮೇನ್ಸ್ ಇರುತ್ತೆ. ನೋ ಇಂಟರ್ವ್ಯೂ ಇರೋದಿಲ್ಲ, ಅದೊಂದು ಪ್ಲಸ್ಸು. ಇಲ್ಲೇನಂದರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ, LPT. ಅಂದರೆ ಇದು ನಿಮ್ಗೆ ಕನ್ನಡ ಎಷ್ಟು ಗೊತ್ತು ಅನ್ನೋದ್ರ ಬಗ್ಗೆ ಒಂದು ಟೆಸ್ಟ್ ಇರುತ್ತೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಹೇಳ್ದಂಗೆ 1 21 ತನಕ ಇದೆ ಏನು ಅಪ್ಲಿಕೇಶನ್ ಹಾಕೋದು. ಪ್ರಿಲಿಮ್ಸ್ ಮೇನ್ಸ್ ಡೇಟ್, ಪ್ರಾಬಬಲ್ ಡೇಟ್ ಅಥವಾ ಟೆಂಟೇಟಿವ್ ಡೇಟ್ ಯಾವಾಗಿದೆ ಅಂದರೆ ಪ್ರಿಲಿಮ್ಸು 10th ಆ್ಯಂಡ್ 11th ಆಫ್ ಅಕ್ಟೋಬರ್ ಇರುತ್ತೆ. ಮೇನ್ಸ್ ಎಕ್ಸಾಮು 27th ಆಫ್ ಡಿಸೆಂಬರ್ ಇದೆ. ಏನು ಹೆಚ್ಚು ಕಡಿಮೆ ಆಗ್ಬೋದು ಅಂತೆಲ್ಲ ಅಂದ್ಕೋಬೇಡಿ. ಟೆಂಟೇಟಿವ್ ಡೇಟ್ ಕೊಟ್ಟಿರ್ತಾರಲ್ವ, ಮೋಸ್ಟ್ ಪ್ರಾಬಬ್ಲಿ ಅದೇ ಡೇಟಲ್ಲೇ ಆಗುತ್ತೆ. ಸೊ ಕರೆಕ್ಟಾಗಿ ಅದಕ್ಕೋಸ್ಕರ ನಿಮ್ಮದು ಟೈಮ್ ಟೇಬಲ್ನ ರೆಡಿ ಮಾಡಿಕೊಂಡು ಓದ್ಕೊಳ್ಳಿ. ಇನ್ನೊಂದು ಸರಿ ಏನಂದರೆ ವೇಕೆನ್ಸಿ 11,000 ಇದೆ, ಕರ್ನಾಟಕದಲ್ಲಿ 1,400 ಇದೆ. ಪ್ರಿಲಿಮ್ಸ್ದೆಲ್ಲ ಹೇಳಿದೆ, ಮೇನ್ಸ್ ಹೇಳಿದೆ. ಫೈನಲ್ ಯಾವಾಗ ಬರುತ್ತೆ ಅಂದರೆ ಮಾರ್ಚ್ ಅಲ್ಲಿ ಇದೆ. ನೆಕ್ಸ್ಟು ಏನಿದೆ ಅಂದರೆ ಟೋಟಲ್ ವೇಕೆನ್ಸಿ ಯಾವ್ಯಾವುದು ಬ್ಯಾಂಕವರು ಎಷ್ಟೆಷ್ಟು ಕರೆದಿದ್ದಾರೆ ಅಂತ. ಕರ್ನಾಟಕದಲ್ಲಿ 1,414 ಇದೆ. ಜಾಸ್ತಿ ಯಾವ ಬ್ಯಾಂಕ್ ಅಂತ ಬಂದಿರೋದು ಅಂದರೆ ಕೆನರಾ ಬ್ಯಾಂಕ್ 800 ಇದೆ. ಆದರೆ ನೆಕ್ಸ್ಟು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ. ನೆಕ್ಸ್ಟು ಬ್ಯಾಂಕ್ ಆಫ್ ಬರೋಡಾ ಇದೆ. ಈ ಪ್ರಿಫರೆನ್ಸ್ ಯಾವುದು ಕೊಡಬೇಕು ಅಂತ ನನ್ನ ಒಪಿನಿಯನ್ ಕೇಳಿದರೆ ಫಸ್ಟ್ ಕೆನರಾ ಬ್ಯಾಂಕೇ ಕೊಡಿ. ಯಾಕಂದರೆ ಆಫ್ಟರ್ SBI ಕೆನರಾ ಬ್ಯಾಂಕ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಎಲ್ಲರೂ. ಆ್ಯಂಡ್ ಒಳ್ಳೆ ಬ್ಯಾಂಕು ಕೂಡ, ಕೆನರಾ ಬ್ಯಾಂಕ್ನ ಪ್ರಿಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಂಕ್ ಆಫ್ ಬರೋಡಾ ಆ್ಯಂಡ್ ಪಂಜಾಬ್ ನ್ಯಾಷನಲ್ ಬ್ಯಾಂಕು. ನೆಕ್ಸ್ಟು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದರದ್ದು ಪ್ರಕಾರ ನೋಡ್ಕೊಳ್ಳಿ. SC STಲಿ SCಗೆ 224 ಇದೆ, ST ಅವರಿಗೆ 101 ಇದೆ, OBC 386, EWSಗೆ 136 ಇದೆ, ಜನರಲ್ ಅವರಿಗೆ 567 ಇದೆ. ಟೋಟಲ್ 1414 ಇದೆ. ಸೊ ಇದು ವೇಕೆನ್ಸಿ ಯಾವ ಬ್ಯಾಂಕಿಂದ ಎಷ್ಟೆಷ್ಟು ಕರೆದಿದ್ದಾರೆ ಅಂತ ಹೇಳಿಬಿಟ್ಟು. ಇನ್ನೊಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಸ್ವಲ್ಪ ಟೈಮ್ ಹೋದರೆ ಮತ್ತೆ ಫಸ್ಟಿಂದ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ಫಸ್ಟು ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ನಿಮ್ಮ ಫೋಟೋ ಹಿಂದೆ. 20 to 50 KB ಮಾಡ್ಕೊಳ್ಳಿ. ಸೈನು ಅಷ್ಟೇ ಬ್ಲ್ಯಾಕ್ ಪೆನ್ನಲ್ಲಿ ಮಾಡ್ಕೊಳ್ಳಿ ಯೂಶ್ವಲಿ. ಯಾಕಂದರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಬ್ಲೂ ಇದೆ, ಬ್ಲ್ಯಾಕ್ ಯಾಕೆ ಹಾಕಿಲ್ಲ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಫರಬಲಿ ಬ್ಲ್ಯಾಕಲ್ಲಿ ಸೈನ್ ಮಾಡ್ಕೊಳ್ಳಿ. 10 to 20 KB ಇರಬೇಕು. ಡಿಕ್ಲರೇಷನ್ ಇರುತ್ತೆ, ಇದನ್ನು ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಇಲ್ಲಿ ಕೆಳಗೆ ಕೊಟ್ಟಿದ್ದೀನಲ್ಲ ಅದನ್ನು ನೀವು ಅದರದ್ದು ಫೋಟೋ ತೆಗೆದುಬಿಟ್ಟು JPG ಫಾರ್ಮೆಟಲ್ಲೇ ಇರಬೇಕು.
ನೆಕ್ಸ್ಟು ಲೆಫ್ಟ್ ತಂಬು ಅದು 20 to 50. ಆಮೇಲೆ ನಿಮ್ಮದು SLC ಸರ್ಟಿಫಿಕೇಟು ಲೆಸ್ ದ್ಯಾನ್ 500 KB ಇರಬೇಕದು. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಓಕೆ ಇದು ಜಾಸ್ತಿ ಆಯಿತು ಸೈಜು ಅಂತ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ನಿಮಗೆ ಟೆನ್ಷನ್ ಆಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ಫಸ್ಟ್ ಇದು ರೆಡಿ ಮಾಡ್ಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಹಾಕೋ ಕೂತ್ಕೊಳ್ಳಿ. ಇನ್ನೊಂದು ಅಪ್ಲಿಕೇಶನ್ ಹಾಕೋದು ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟ್ ಹಾಕೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಸರ್ವರ್ ಆವಾಗ ಫ್ರೀ ಇರುತ್ತೆ, ಅಷ್ಟೊಂದು ಬ್ಯುಸಿ ಇರೋಲ್ಲ. ನೆಕ್ಸ್ಟು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಇರುತ್ತೆ ಅಂತ ಹೇಳಿದೆ. ಪ್ರಿಲಿಮ್ಸಲ್ಲಿ ಇಂಗ್ಲೀಷು, ಕ್ವಾಂಟ್ಸ್ ಮತ್ತು ರೀಸ್ನಿಂಗ್ 3 ಇರುತ್ತೆ. ಮ್ಯಾಕ್ಸಿಮಮ್ ಇಂಗ್ಲೀಷ್ 30 ಇರುತ್ತೆ, ಇನ್ನು ಕ್ವಾಂಟ್ಸ್ ರೀಸ್ನಿಂಗ್ 2 35 ಇರುತ್ತೆ. ಎಲ್ಲದಕ್ಕೂ 20 ಮಿನಿಟ್ಸೇ ಇರುತ್ತೆ. ಟೋಟಲ್ 1 ಅವರಲ್ಲಿ ಪ್ರಿಲಿಮ್ಸ್ ಮುಗ್ದೋಗುತ್ತೆ. ನೆಕ್ಸ್ಟು ಮೇನ್ಸ್ ಏನಂದರೆ ಜಿ ಎ 40 ಕ್ವಶನ್ 50 ಮಾರ್ಕ್ಸಿಗೆ, ಇಂಗ್ಲೀಷು ಅಷ್ಟೇ 40 ಕ್ವಶನ್ 40 ಮಾರ್ಕ್ಸ್, ರೀಸ್ನಿಂಗ್ ಕ್ವಾಂಟ್ಸ್ 40 ಕ್ವಶನ್ 60 ಮಾರ್ಕ್ಸ್ ರೀಸ್ನಿಂಗು. ನೆಕ್ಸ್ಟ್ ಕ್ವಾಂಟ್ಸು 40 ಕ್ವಶನ್ 50 ಮಾರ್ಕ್ಸಿಗೆ ಮಾಡಿದ್ದಾರೆ. ಇದು ಟೈಮ್ ಮಾತ್ರ ಜಿ ಎಗೆ ಕಡಿಮೆ, 20 ಮಿನಿಟ್ಸ್ ಅಷ್ಟೇ. ಟೋಟಲ್ 200 ಮಾರ್ಕ್ಸಿಗೆ ಇರುತ್ತೆ 125 ಮಿನಿಟ್ಸಲ್ಲಿ. ಸೊ ಈ ಥರ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಕಂಪ್ಯೂಟರ್ ಲಿಟ್ರಸಿ ರಿಕ್ವೈರ್ಮೆಂಟ್ ಅಂದರೆ ಇದು ನಿಮಗೆ ಕಂಪ್ಯೂಟರ್ ನಾಲೆಜ್ ಎಷ್ಟಿದೆ, ನಿಮಗೆ ಕಂಪ್ಯೂಟರ್ ವರ್ಕ್ ಮಾಡೋಕ್ಕೆ ಬರುತ್ತಾ, ಫಂಡಮೆಂಟಲ್ ನಾಲೆಡ್ಜ್ ಇದೆಯಾ ಅಂತ. ಇದು ಮ್ಯಾಂಡೇಟ್ರಿನಾ ಅಂತ ನೀವು ಕೇಳಿದರೆ ಹೌದು, ಇಟ್ ಈಸ್ ಮ್ಯಾಂಡೇಟ್ರಿ. ಯಾಕಂದರೆ ನಾವು ವರ್ಕ್ ಮಾಡೋದೇ ಬ್ಯಾಂಕಲ್ಲಿ ವರ್ಕ್ ಮಾಡೋದು ಕಂಪ್ಯೂಟ್ರಲ್ಲಿ ಆಗಿರೋದ್ರಿಂದ ನಿಮಗೆ ಇದ್ರದ್ದು ನಾಲೆಡ್ಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಸಪ್ರೇಟ್ ಯಾವುದಾದ್ರೂ ನಾವು ಕೋರ್ಸ್ ಮಾಡಿಕೊಂಡು ನಾವು ಸರ್ಟಿಫಿಕೇಟ್ ತಗೋಬೇಕಾ ಅಂತ ಕೇಳಿದರೆ ಇಲ್ಲ. ಯಾವಾಗಿಲ್ಲ ಅಂದರೆ ನೀವು PU ಅಲ್ಲಿ ಕಂಪ್ಯೂಟರ್ ಏನಾದರೂ ಆ್ಯಸ್ ಅ ಸಬ್ಜೆಕ್ಟ್ ತೊಗೊಂಡಿದ್ರೆ, ಅಥವಾ ಸ್ಕೂಲಲ್ಲಿ ನಿಮ್ಮದು ಕಂಪ್ಯೂಟ್ರ್ ಬಗ್ಗೆ ಯಾವುದಾದ್ರೂ ಕೋರ್ಸ್ ಇತ್ತಾ ಅಂತ ಹೇಳಿದರೆ, ಅಥವಾ ಗ್ರ್ಯಾಜುಯೇಷನ್ನಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇತ್ತಾ ಕಂಪ್ಯೂಟ್ರ್ ಬಗ್ಗೆ. ಇವಾಗ ನಾನು ಅಗ್ರಿ ಸ್ಟೂಡೆಂಟ್ ಆಗಿರೋಂಥ ನಮಗೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ಒಂದು ಕೋರ್ಸ್ ಇತ್ತು 1 ಸೆಮ್ಮಲ್ಲಿ. ಸೊ ನಾನಿವಾಗ ಎಕ್ಸ್ಟ್ರಾ ಒಂದು ಕೋರ್ಸ್ ಮಾಡಿಕೊಂಡು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇನ್ ಕೇಸ್ ಏನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದರೆ ಅಂದರೆ ನಾಟ್ ನೆಸೆಸರಿ, ನಿಮಗೇನು ಬೇಕಾಗಲ್ಲ ಎಕ್ಸ್ಟ್ರಾ ಒಂದು ಸರ್ಟಿಫಿಕೇಟ್. ಆಮೇಲೆ ಇನ್ನೊಂದು ಚಿಕ್ಕವರಿದ್ದಾಗ ಒಂದು ಕಂಪ್ಯೂಟರ್ ಕೋರ್ಸ್ ಅಂತ ಮಾಡ್ಕೊತಾ ಇದ್ವಿ, ಅದರದ್ದು 1 ಇಯರ್ ಕೋರ್ಸು. ಅದಕ್ಕೆ ಸರ್ಟಿಫಿಕೇಟ್ ಇದ್ದರೆ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಚೆನ್ನಾಗಿ ಇಟ್ಕೊಂಡಿದ್ದರೆ ಅದು ನಡೆಯುತ್ತೆ. ಯಾವುದೂ ಇಲ್ಲ ಅಂತ ಹೇಳಿದಾಗ ನಿಮಗೆ ಒಂದು ಎಕ್ಸ್ಟ್ರಾ ಒಂದು ಸರ್ಟಿಫಿಕೇಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಇವಾಗ ಅಪ್ಲಿಕೇಶನ್ ನಮ್ಮ ಹತ್ರ ಇಲ್ಲ ಸರ್ಟಿಫಿಕೇಟು, ಇವಾಗ ಏನು ಮಾಡೋದು, ಅಪ್ಲಿಕೇಶನ್ ಹಾಕೋದಾ ಬೇಡವಾ ಅಂತ ಹೇಳಿದರೆ, ಇವಾಗ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಎಸ್ ನನ್ನ ಹತ್ರ ಇದೆ, ಒಂದು ಸರ್ಟಿಫಿಕೇಟ್ ಇದೆ ಅಂತ ಕೊಡಿ. ಆಮೇಲೆ ನೀವು ಯಾವುದಾದ್ರೂ ಒಂದು ಕೋರ್ಸ್ ಆನ್ಲೈನಲ್ಲಿ ಮಾಡಿಕೊಂಡು ಸರ್ಟಿಫಿಕೇಟ್ ತೊಗೋಬೋದು. ನಿಮಗೆ ಎಕ್ಸಾಂಪಲ್ ಯಾವುದು ಅಂದರೆ ಅಡ್ಡ ಮತ್ತು ಗೈಡ್ಲಿಯಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೋರ್ಸ್ ಅಂತಲೇ ಇದೆ. ಅದನ್ನು ಮಾಡ್ಕೋಬೋದು. ಮಿನಿಮಮ್ 3 ಮಂತ್ಸ್ 4 ಮಂತ್ಸಲ್ಲಿ ಅದು ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಇವಾಗೇ ನೀವು ಮಾಡಿಕೊಂಡ್ರೆ ಒಂದು ಡಿಸೆಂಬರ್ ಅಷ್ಟೊತ್ತಿಗೆಲ್ಲ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಆ್ಯಕ್ಚುಲಿ DV ಇರೋದು ಮಾರ್ಚ್ ಅಥವಾ ಏಪ್ರಿಲಲ್ಲಿ. ಸೊ ನಿಮ್ಗೆ ಆವಾಗ ರೆಡಿ ಇರುತ್ತೆ ಸರ್ಟಿಫಿಕೇಟು. ಸೊ ಹಾಗಾಗಿ ಕಂಪಲ್ಸರಿ ಬೇಕೇ ಬೇಕು ಕಂಪ್ಯೂಟರ್ ಲಿಟ್ರಸಿ ರಿಕ್ವೈರ್ಮೆಂಟ್. ನಿಮ್ಮ ಕಾಲೇಜಲ್ಲಿ, ಸ್ಕೂಲಲ್ಲಿ ಅಥವಾ ಗ್ರ್ಯಾಜುಯೇಷನ್ ಟೈಮಲ್ಲಿ ಏನಾದರೂ ನೀವು ಒಂದು ಸರ್ಟಿಫಿಕೇಟ್ ಅಥವಾ ಕೋರ್ಸ್ ಇದ್ದರೆ ಇಟ್ಸ್ ಓಕೆ, ನಾಟ್ ನೆಸೆಸರಿ. ನಿಮ್ಮ ಹತ್ರ ಯಾವುದು ಸಬ್ಜೆಕ್ಟ್ ಆಗಲಿ ಕೋರ್ಸ್ ಆಗಲಿ ಒಂದು ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದರೆ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ದಟ್ ಈಸ್ ಕಂಪಲ್ಸರಿ. ಆ್ಯಂಡ್ ಇಷ್ಟು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ನಿಮಗೇನಾದರೂ ಸ್ವಲ್ಪನಾದರೂ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಡೈಲಿ ಕ್ವಿಝಸ್ ಇರುತ್ತೆ, ಅಲ್ಲಿಗೂ ಕೂಡ ಜಾಯ್ನ್ ಆಗ್ಬೋದು. ಓಕೆ, ಬಾಯ್.